ಶ್ರೀ ಗುರು ಕೃಪಾ ಸಂಜೀವನಿ ಆಯುರ್ವೇದ ಪರಂಪರೆ ನಾಟಿ ಚಿಕಿತ್ಸೆ ವೈದ್ಯ ಲೋಕ ಎಲ್ಲರಿಗೂ ನನ್ನ ಆತ್ಮಪೂರ್ವಕವಾಗಿ ನಿಮಗೆ ವಂದನೆಗಳು. ವೀಕ್ಷಕರೇ, ನೋಡಿ, ಈ ಗುಲಾಬಿ ಅಂತಕ್ಕಂಥ ಇದು ಈ ಹೂವು, ಎಲೆ, ಕಾಂಡ ಮತ್ತು ಬೇರು ಎಲ್ಲವೂ ಕೂಡ ಒಂದೊಂದು ವಸ್ತು ಒಂದೊಂದು ರೋಗಕ್ಕೆ, ಒಂದು ವಸ್ತು ಒಂದು ರೋಗಕ್ಕಂತಲ್ಲ, ಹಲವಾರು ಬಲ್ಲವರಿಗೆ ಹಲವಾರು ರೋಗಗಳಿಗೆ, ಒಂದು ಬೇರಲ್ಲೇ ಹಲವಾರು ರೋಗಗಳಾಗ್ತವೆ, ಕಾಂಡದಲ್ಲೇ ಹಲವಾರು ರೋಗಗಳಾಗ್ತವೆ, ಎಲೆ ಒಳಗೆ ಹಲವಾರು ರೋಗಗಳಾಗ್ತವೆ, ಹೂವಿನಲ್ಲಿ ಹಲವಾರು ರೋಗಗಳಾಗ್ತವೆ. ಒಂದು ಮಾಹಿತಿ ಕೊಡ್ತೀನಿ ವೀಕ್ಷಕರೇ. ಇವತ್ತು ಎಷ್ಟೋ ಜನ ಹೆಣ್ಣುಮಕ್ಕಳು ಇವತ್ತು ತಿಂತಾ ಇರ್ತಕ್ಕಂಥ ತಿಂಡಿ, ಮಲಬದ್ಧತೆ ಇವೇನೂ ಇಲ್ಲದೆ ಬರೀ ತಿನ್ನೋದೇ ಆಗಿ ಆರೋಗ್ಯಗಳು ಕೆಡಿಸ್ಕೊಂಡು ಇವತ್ತು ಎಷ್ಟೋ ಹೆಣ್ಮಕ್ಳಿಗೆ ಗರ್ಭಚೀಲಗಳು ತೆಗೆದಾಕ್ತಾ ಇದ್ದಾರೆ. ಗರ್ಭಚೀಲ ಹೆಣ್ಣಿಗೆ ಒಂದು ಕವಚ. ಆ ಕವಚ ಅಂತಕ್ಕಂಥದ್ದು ಇವತ್ತು ಕೋಳಿ ಕತ್ಕೊಯ್ದಂಗೆ ಕುಯ್ದು ಬಿಸಾಕ್ತಾ ಇದ್ದಾರೆ. ಯಾಕೆ ಬಿಸಾಕ್ತಾ ಇದ್ದಾರೆ? ಮೇಹ ಜಾಸ್ತಿಯಾಗಿ, ಮೇಹ ಅತಿಯಾದಾಗ ಹೆಣ್ಣು ಮಕ್ಕಳಿಗೆ ಏನಾಗ್ತದೆ ಅಂದರೆ ದೇಹದಲ್ಲೇ ಶೂಲೆಗಳು ಬೆಳೀತವೆ. ದೇಹದಲ್ಲಿ ಶೂಲೆಗಳಂದರೆ ಯಾವ ರೀತಿಯಿಂದ ಮೇಹಿಂದ ಆಗ್ತಕ್ಕಂಥ ಶೂಲೆಗಳು ಹೆಣ್ಣು ಮಕ್ಕಳಿಗೆ ಅತಿ ಬಿಳಿ ಬಟ್ಟೆ ಹೋಗ್ತಕ್ಕಂಥದ್ದು, ಅತಿ ರೆಡ್ ಬಟ್ಟೆ ಹೋಗ್ತಕ್ಕಂಥದ್ದು. ಈ ರೆಡ್ ಬಟ್ಟೆಗೆ ನೀವೆಲ್ಲೇ ಹೋಗಿ ನೀವು ಯಾವ ಹಾಸ್ಪಿಟ್ಲಲ್ಲಿ ಹುಡ್ಕೊಂಡ್ರು ಕೂಡ ಅದಕ್ಕೆ ಮದ್ದಿಲ್ಲ, ಕೊಡಲ್ಲ, ಅವ್ರ ಹತ್ರ ಇಲ್ಲ. ಬಿಳಿ ಬಟ್ಟೆ ಹೋದರೂ ಕೂಡ ಔಷಧಿಗಳು ತಗೊಂಡ್ರೆ ಅದಕ್ಕೆ ಅವ್ರಗಳ ಹತ್ರ ವೈದ್ಯ ಇಲ್ಲ, ತಾತ್ಕಾಲಿಕವಾಗ್ತಕ್ಕಂಥ ಮೆಡಿಸಿನ್ಗಳನ್ನ ಕೊಡ್ತಾರೆ. ನೋಡಿ ವೀಕ್ಷಕರೇ, ಈ ಹೂವು ಎಲೆಗಳನ್ನು ನೋಡಿ, ಈ ಹಾಳೆಗಳನ್ನು ಬಿಡಿಸಿ ನೀಟಾಗಿ ಒಂದು ಶುದ್ಧವಾದ ನೀರಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ದು ಈ ಹೂವನ್ನ ಒಂದು 10 ಎಲೆಗಳನ್ನ ತಿನ್ಕೊಂಡು ಬರಬೇಕು. ಅದರ ಮೇಲೆ ಮನೆಯೊಳಗೆ ಅಕ್ಕಿ ತೊಳ್ತಕ್ಕಂಥ ನೀರೇನಾದರೂ ಇದ್ದರೆ, ಅಕ್ಕಿ ತೊಳೆದಿರ್ತಕ್ಕಂಥ ನೈಟು ಅಕ್ಕಿ ತೊಳೆದಿರ್ತಕ್ಕಂಥ ನೀರನ್ನು ಇಟ್ಕೊಂಡಿರಬೇಕು. ಆ ನೀರಿನೊಳಗಡೆ ಇದು ತಿಂದುಬಿಟ್ಟು ಆ ನೀರನ್ನು ಒಂದು ಗ್ಲಾಸ್ ನೀರು ಕುಡಿಬೇಕು, ಅಕ್ಕಿ ತೊಳೆದ ನೀರು ತೊಳೆದು. ಆ ರೀತಿಯಾಗಿ ನೀವು 40 ದಿನಗಳ ಕಾಲ ಈ ಹೂವನ್ನು, ಈ ಗುಲಾಬಿ ಹೂವು ಅಂತಕ್ಕಂಥದ್ದನ್ನು ನೀವು ಬಳಸ್ಕೊಂಡು ಬಂದರೆ ನಿಮ್ಮೆಲ್ಲ ಆಗ್ತಾ ಇರ್ತಕ್ಕಂಥ ಮೇಹದ ಕಾಯಿಲೆಗಳು ಮಣಗುತ್ತವೆ. ಅದು ನಿಮಗೆ ಸಮಾಧಾನ ಕೊಡ್ತವೆ, ದೇಹನ ತಂಪು ಮಾಡ್ತವೆ. ದೇಹ ತಂಪು ಮಾಡಿದಾಗ ಅದು ಈಟು ಜಾಸ್ತಿ ಆಗಿಯೇ ಈ ಕೆಂಪು ಸರಿಗು ಬಿಳಿ ಸರಿಗೆ ಆಗ್ತಕ್ಕಂಥದ್ದು ದೇಹನ ತಂಪು ಮಾಡ್ತದೆ. ಮಾಡಿದಾಗ ನಿಮಗಾಗ್ತಾ ಇರ್ತಕ್ಕಂಥ ಒಂದು ಇದು ಆರೋಗ್ಯ ಕೆಡ್ತಾ ಇರ್ತಕ್ಕಂಥ ಸೂಕ್ಷ್ಮಗಳು ಕಮ್ಮಿ ಆಗ್ತವೆ, ನಿಮಗೆ ಗೊತ್ತಾಗ್ತದೆ. ಆ ರೀತಿಯಾಗಿ ಇದು ಅಷ್ಟು ಕ್ರಮಬದ್ಧ. ಬರೀ ಗುಲ್ಕನ್ಗೆ ಮುಡ್ಕೊಳ್ಳೋದಕ್ಕೆ ಹೂವು ಅಲ್ಲ, ಇದು ವೈದ್ಯ, ಇದು ವೈದ್ಯ ಇದು ನೋಡೋಕ್ಕೆ ಸುಂದರವಾಗಿದೆ ಅಂತ ನಾವು ಮುಡ್ಕೊತೀವಿ, ಇದರೊಳಗೆ ವೈದ್ಯ ಇದೆ. ಇದು ಒಂದು ಸಂಜೀವಿನಿ ಆಗ್ತಕ್ಕಂಥ ಒಂದು ಮೂಲಿಕೆ. ಇದು ಈ ಮೂಲಿಕೆಯಲ್ಲಿ ಭಾಳ ಬಲ್ಲವರಿಗೆ ಹಲವಾರು ರೋಗಗಳು ಇದಾಗ್ತವೆ. ನನಗೆ ತಿಳಿದಿರ್ತಕ್ಕಂಥ ನಮ್ಮ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ಹಲವು ವಿಷಯಗಳು ಈ ರೀತಿಯಾಗಿದೆ. ಇದನ್ನೇ ಗುಲ್ಕನ್ ಮಾಡ್ಕೊಂಡು ತಿನ್ಬೋದು, ನಮ್ಮ ಮನೆಯಲ್ಲೇ ನಾವು ಗುಲ್ಕನ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಇದನ್ನು ಕ್ಲೀನಾಗಿ ಈ ಹೂಗಳೆಲ್ಲ ತಗೊಂಡು ಇದನ್ನು ಕ್ಲೀನಾಗಿ ಬೇಯಿಸಿ ಸಾಯಂಕಾಲದಲ್ಲಿ ಮಲಗುವಾಗ 200 ಗ್ರಾಮ್ ನೀರಿಗೆ ಹಾಕ್ಕೊಂಡು ಬೇಯಿಸ್ಬಿಟ್ಟು 100 ಗ್ರಾಮ್ ಮಾಡಿಕೊಂಡು ಕುಡಿದ್ಬಿಟ್ಟು ಸಹ ಮಲಗ್ಬೋದು. ಇದರಿಂದ ಯಾವ ಸೈಡ್ ಎಫೆಕ್ಟು ಇಲ್ಲ, ಯಾವ ತೊಂದರೆಗಳೂ ಇಲ್ಲ. ಇಲ್ಲಿ ಎಷ್ಟು ಸುಂದರವಾಗಿಲ್ಲ ಕಾಣಿಸೋದು, ನಿಮ್ಮ ದೇಹ ಕೂಡ ಅಷ್ಟೇ ಮೃದುವಾಗಿ ಸುಂದರವಾಗಿ ಇದು ನಿಮಗೆ ಪ್ರಮುಖವಾಗ್ತಕ್ಕಂಥ ಒಂದು ಅವಕಾಶನ ಕೊಡುತ್ತೆ. ಇದನ್ನು ನೀವು ಕಂಪಲ್ಸರಿ ಬಳಸೋದಕ್ಕೆ ನೀವು ಪ್ರಯತ್ನ ಪಡಿ, ಯಾವುದೇ ಕಾರಣಕ್ಕೂ. ಯಾಕಂದರೆ ಕಾಂಡ, ಎಲೆ ಮತ್ತು ಬೇರು ಇದರ ಬಗ್ಗೆ ಅನುಭವ ಬೇಕು. ಅನುಭವ ವೈದ್ಯಕರಿಗೆ ಮಾತ್ರ ಅದು ಅನುಭವ ಇದೆ. ನಿಮಗೆ ಮನೆ ಮದ್ದು ಅಂತಕ್ಕಂಥದ್ದು ಹೂವಿನಲ್ಲಿ ಮಾತ್ರ ಸಿಗುತ್ತೆ ನಿಮಗೆ. ಅದು ಆ ಕಾಂಡಗಳೆಲ್ಲ ಅದನ್ನು ತಗೊಳ್ತಕ್ಕಂಥ ರೀತಿಯೇ ಬೇರೆ, ಅದು ತಗೊಳ್ತಕ್ಕಂಥ ಅವಕಾಶಗಳಿದ್ದಾವೆ. ಇದು ಒಂದು ನಿಸರ್ಗವಾಗ್ತಕ್ಕಂಥ ಒಂದು ಸಸಿ. ಇದನ್ನು ಬೇರೆ ಕೇಳಬೇಕಾದ್ರೆ ಇದಕ್ಕೂ ಪೂಜೆ ಪುನಸ್ಕಾರಗಳು ಮಾಡಿ ಇದಕ್ಕೊಂದು ಗೌರವ ಕೊಟ್ಟು ಕೇಳ್ತಕ್ಕಂಥದ್ದು. ಯಾವ ನಕ್ಷತ್ರದಲ್ಲಿ ಈ ಮೂಲಿಕೆ ಕಿತ್ತರೆ ಆ ನಕ್ಷತ್ರ ಕೆಲಸ ಹೊಂದಿಕೊಳ್ಳುತ್ತೆ ಅಂತಕ್ಕಂಥದ್ದು ವೈದ್ಯಕರಿಗೆ ಮಾತ್ರ ಗೊತ್ತು.
ಅರ್ಥವಾಯ್ತಾ? ಇದಕ್ಕೊಂದು ಗೌರವ ಕೊಡಿ. ಯಾಕೆಂದರೆ ನಾವು ಪಕ್ಕಾ ಆಯುರ್ವೇದದಲ್ಲಿ ನಾಟಿ ಚಿಕಿತ್ಸೆಯಲ್ಲಿ ಗಿಡಮೂಲಿಕೆಗಳ ಬಗ್ಗೆ ಅನುಭವ ತಿಳ್ಕೊಂಡ್ರೋರು. ಒಂದೊಂದು ತಾಯಿನೂ ಒಂದೊಂದು ಗಿಡದಲ್ಲಿರುತ್ತೆ. ಈ ಗಿಡದಲ್ಲಿರ್ತಕ್ಕಂಥ ಒಂದು ತಾಯಿದಿರು, ಒಂದು ನಿಸರ್ಗವಾಗಿರ್ತಕ್ಕಂಥವ್ರು ಒಂದು ನೈಟ್ನಲ್ಲಿ ಎಲ್ಲ ಸಂಚಾರ ಹೋಗ್ತಾರೆ. ಇವ್ರದ್ದೇ ಒಂದು ಲೋಕ ಇದೆ. ಆ ಸಂಚಾರದಲ್ಲಿ ಅವರೆಲ್ಲ ಕುಂತ್ಕೊಂಡು ಮಾತಾಡ್ಕೊತಾರೆ. ತಿರ್ಗಾ ಬೆಳಗಿನ ಜಾವ 5 ಗಂಟೆ ಬಂದು ಒಳಗಡೆ ಸೇರ್ಕೊತಾರೆ. ಅದನ್ನು ನಾವು ತಿಳ್ಕೊಬೇಕಂದ್ರೆ ಆ ಮೂಲಿಕೆನ ಮತ್ತು ನಾವು ಬೇರೆ ಕಿತ್ಕೋಬೇಕಾದ್ರೆ ಇದಕ್ಕೆ ನಾವು ಪೂಜೆ ಮಾಡಿ ಒಂದು ಚಮ್ ನೀರು ಇದು ಅದಕ್ಕೆ ಒಂದು ದಾರ ಒಂದು 3 ಸುತ್ತು ಸುತ್ತಾಕಿ ಅದಕ್ಕೆ ನಾವು ಪೂಜೆ ಮಾಡಿದ್ರೆ ಇದು ಎಲ್ಲೇ ಹೋಗಲ್ಲ, ಇಲ್ಲೇ ಇರುತ್ತೆ. ಆವಾಗ ಕಿತ್ಕೊಂಡ್ರೆ ಮಾತ್ರ ಇದು ಆ ಬೇರು ಕಾಂಡ ಕೆಲಸ ಮಾಡ್ತದೆ. ಆ ರೀತಿ ಇರ್ತಕ್ಕಂಥದ್ದು ನಿಸರ್ಗವಾಗ್ತಕ್ಕಂಥ ಈ ಗಿಡಮೂಲಿಕೆನ ನೀವು ಬೆಳೆಸ್ಕೊಳ್ತಕ್ಕಂಥದ್ದನ್ನು ಹೂವು ಬಳಸ್ಕೊಳ್ಳಿ ವೀಕ್ಷಕರೇ. ನಿಮ್ಮಲ್ಲಿ ಅಷ್ಟೊಂದು ಸಂಪೂರ್ಣವಾಗಿ ಗುಣ ನಿಮ್ಗೆ ಆಗಲಿಲ್ಲ ಅಂದರೆ ಈ ಗುರು ಕೃಪಕ್ಕೆ ಬನ್ನಿ ವೀಕ್ಷಕರೇ. ನಿಮಗೆಲ್ಲ ಮಾಹಿತಿಗಳು ಇಲ್ಲಿ ಸಿಗುತ್ತೆ. ಅದಕ್ಕೆ ಸಪೋರ್ಟಿಂಗ್ ಏನು ಮೆಡಿಷನ್ಗಳು ಬೇಕಾಗುತ್ತೆ ಅದಕ್ಕೆ ನಾವು ಸಪೋರ್ಟಿಂಗ್ ಮಾಡಿ ನಿಮಗೆ ನಾವು ಮೆಡಿಷನ್ ಕೊಡ್ತೀವಿ. ಸಂಪೂರ್ಣವಾಗಿ ನಾಶ ಆಗುತ್ತೆ ವೀಕ್ಷಕರೇ. ಯಾಕೆಂದ್ರೆ ನಿಮ್ಗೆ ಅಲ್ಲಿ ಗುಣ ಆಗಿಲ್ಲ, ಅದು ಇಲ್ಲಿಗೆ ಬನ್ನಿ, ನಿಮಗೆಲ್ಲ ಮಾಹಿತಿನೂ ಇಲ್ಲಿ ಸಿಗುತ್ತೆ.